ಓಕೆ, ಈ ಹಿಂದೆ ಮಹಾರಾಷ್ಟ್ರದಲ್ಲಿ ರಿಪಬ್ಲಿಕ್ ನೆಟ್ವರ್ಕ್ನ ಮುಖ್ಯಸ್ಥರಾಗಿರುವಂಥ ಅರ್ನಬ್ ಗೋಸ್ವಾಮಿ ಅವರನ್ನು ಬಂಧಿಸಿದಂಥ ರೀತಿಯನ್ನು ಹೇಗೆ ಚೀಮಾರಿ ಹಾಕಿತ್ತು ಸುಪ್ರೀಂ ಕೋರ್ಟ್, ಅದೇ ಕೇಸನ್ನು ಇಲ್ಲಿ ಉಲ್ಲೇಖ ಮಾಡಲಾಯಿತಂತೆ. ಸಿ ಟಿ ರವಿ ಅವರ ಬಂಧನ ಪ್ರಕ್ರಿಯೆ ಸರಿ ಇಲ್ಲ ಅಂತ ಅರ್ಜಿ ಸಲ್ಲಿಸಲಾಗಿತ್ತು. ಅರೆಸ್ಟ್ ವೈಖರಿ ಸರಿಯಾಗಿಲ್ಲ ಅಂತ ಹೈಕೋರ್ಟ್ಗೆ ಮೊರೆ ಹೋಗಲಾಗಿತ್ತು. ಅಂದರೆ ತಪ್ಪು ಮಾಡಿಲ್ಲ, FIR ಆಗಿಲ್ಲ, ಮತ್ತೊಂದು ಅಂತಲ್ಲ, ವೈಖರಿ ಇರುತ್ತಲ್ಲ. ಒಬ್ಬ ಜನಪ್ರತಿನಿಧಿ, ಒಬ್ಬ MLA ಆಗಿ ಕೆಲಸ ಮಾಡಿದಂಥವ್ರು, MLC ಆಗಿ ಕೆಲಸ ಮಾಡಿದಂಥವ್ರು, ಸಚಿವರಾಗಿ ಕೆಲಸ ಮಾಡಿದಂಥವ್ರು ಯಾವ ರೀತಿ ಇರಬೇಕು. ಆದರೆ ನೀವು ಆ ಥರ ನಡ್ಕೊಂಡಿಲ್ಲ. ಹೈಕೋರ್ಟ್ನಲ್ಲಿ ಅರ್ನಬ್ ಗೋಸ್ವಾಮಿ ಕೇಸ್ ಬಗ್ಗೆ ಉಲ್ಲೇಖ ಆಗುತ್ತೆ. ಅರ್ನಬ್ ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರದ ಪ್ರಕರಣ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತೆ. ಬಂಧನ ಪ್ರಕ್ರಿಯೆ ಅಕ್ರಮ ಅಂತ ಗೊತ್ತಾದ ತಕ್ಷಣವೇ ಬಿಡುಗಡೆ ಮಾಡಬೇಕು ಅಂತ ಅಲ್ಲೂ ಹೇಳಿತ್ತು, ಇಲ್ಲಿ ಹೇಳಿತ್ತು. ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನೀಡಿದ್ದ ಈ ಹಿಂದಿನ ತೀರ್ಪು ಇಲ್ಲ, ಬಂಧನ ಮಾಡಿದ್ದು ಸರಿಯಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಏನು ತೀರ್ಪು ನೀಡಿತ್ತು ಅದೇ ತೀರ್ಪನ್ನು ಇಲ್ಲೂ ಕೂಡ ಕೊಡಲಾಯಿತು. ಸುಪ್ರೀಂ ಕೋರ್ಟ್ ತೀರ್ಪು ಉಲ್ಲೇಖಿಸ್ತಾರೆ ವಕೀಲ ಸಂದೇಶ್ ಚೌಟಾ. ಆ ನಂತರ ಅವರ ಬಿಡುಗಡೆ ಆಗತ್ತೆ. ಬನ್ನಿ. ಓಕೆ, ಈ ಹಿಂದೆ ಮಹಾರಾಷ್ಟ್ರದಲ್ಲಿ ರಿಪಬ್ಲಿಕ್ ನೆಟ್ವರ್ಕ್ನ ಮುಖ್ಯಸ್ಥರಾಗಿರುವಂಥ ಅರ್ನಬ್ ಗೋಸ್ವಾಮಿ ಅವರನ್ನು ಬಂಧಿಸಿದಂಥ ರೀತಿಯನ್ನು ಹೇಗೆ ಚೀಮಾರಿ ಹಾಕಿತ್ತು ಸುಪ್ರೀಂ ಕೋರ್ಟ್, ಅದೇ ಕೇಸನ್ನು ಇಲ್ಲಿ ಉಲ್ಲೇಖ ಮಾಡಲಾಯಿತಂತೆ. ಸಿ ಟಿ ರವಿ ಅವರ ಬಂಧನ ಪ್ರಕ್ರಿಯೆ ಸರಿ ಇಲ್ಲ ಅಂತ ಅರ್ಜಿ ಸಲ್ಲಿಸಲಾಗಿತ್ತು. ಅರೆಸ್ಟ್ ವೈಖರಿ ಸರಿಯಾಗಿಲ್ಲ ಅಂತ ಹೈಕೋರ್ಟ್ಗೆ ಮೊರೆ ಹೋಗಲಾಗಿತ್ತು. ಅಂದರೆ ತಪ್ಪು ಮಾಡಿಲ್ಲ, FIR ಆಗಿಲ್ಲ, ಮತ್ತೊಂದು ಅಂತಲ್ಲ, ವೈಖರಿ ಇರುತ್ತಲ್ಲ. ಒಬ್ಬ ಜನಪ್ರತಿನಿಧಿ, ಒಬ್ಬ MLA ಆಗಿ ಕೆಲಸ ಮಾಡಿದಂಥವ್ರು, MLC ಆಗಿ ಕೆಲಸ ಮಾಡಿದಂಥವ್ರು, ಸಚಿವರಾಗಿ ಕೆಲಸ ಮಾಡಿದಂಥವ್ರು ಯಾವ ರೀತಿ ಇರಬೇಕು. ಆದರೆ ನೀವು ಆ ಥರ ನಡ್ಕೊಂಡಿಲ್ಲ. ಹೈಕೋರ್ಟ್ನಲ್ಲಿ ಅರ್ನಬ್ ಗೋಸ್ವಾಮಿ ಕೇಸ್ ಬಗ್ಗೆ ಉಲ್ಲೇಖ ಆಗುತ್ತೆ. ಅರ್ನಬ್ ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರದ ಪ್ರಕರಣ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತೆ. ಬಂಧನ ಪ್ರಕ್ರಿಯೆ ಅಕ್ರಮ ಅಂತ ಗೊತ್ತಾದ ತಕ್ಷಣವೇ ಬಿಡುಗಡೆ ಮಾಡಬೇಕು ಅಂತ ಅಲ್ಲೂ ಹೇಳಿತ್ತು, ಇಲ್ಲಿ ಹೇಳಿತ್ತು. ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನೀಡಿದ್ದ ಈ ಹಿಂದಿನ ತೀರ್ಪು ಇಲ್ಲ, ಬಂಧನ ಮಾಡಿದ್ದು ಸರಿಯಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಏನು ತೀರ್ಪು ನೀಡಿತ್ತು ಅದೇ ತೀರ್ಪನ್ನು ಇಲ್ಲೂ ಕೂಡ ಕೊಡಲಾಯಿತು. ಸುಪ್ರೀಂ ಕೋರ್ಟ್ ತೀರ್ಪು ಉಲ್ಲೇಖಿಸ್ತಾರೆ ವಕೀಲ ಸಂದೇಶ್ ಚೌಟಾ. ಆ ನಂತರ ಅವರ ಬಿಡುಗಡೆ ಆಗತ್ತೆ. ಬನ್ನಿ. ಎಲ್ಲಿದ್ದಾರೆ ಅಲ್ಲಿಯೇ ಬಿಡುಗಡೆ ಮಾಡಬೇಕು ಅಂತ ಆದೇಶವನ್ನು ಕೊಟ್ಟತ್ತೆ. ಆಮೇಲೆ ಅವರ ತಲೆಗೆ ಪೆಟ್ಟಾಗತ್ತೆ. ಆ ನಂತರ ಅಂದರೆ ರಾತ್ರಿ ಹೊತ್ತಲ್ಲಿ ಅವರು ಹೇಳ್ತಾರೆ 3 ತಾಲೂಕು 3 ಜಿಲ್ಲೆನೇ ಸುತ್ತಾಡಿಸಿದ್ರು, 200-300 ಕಿಲೋಮೀಟ್ರ್ ಆ ಕಡೆ ಈ ಕಡೆ ಕರ್ಕೊಂಡೋದ್ರು. ಯಾಕೆ? ಯಾರ್ದೋ ಫೋನನ್ನು ಅವರು ಫಾಲೋ ಮಾಡ್ತಾಯಿದ್ರು ಪೊಲೀಸರು. ಎಲ್ಲ ವಿಚಾರಗಳು. ಮತ್ತೊಂದು ಕಡೆ BJP ಹೋರಾಟ, ಕಾಂಗ್ರೆಸ್ನವರ ಹೋರಾಟ, ಪ್ರತಿಕೃತಿ ದಹನ ಎಲ್ಲವೂ ಆಗೋಯ್ತು. ಪೊಲೀಸ್ ಕೈಯಲ್ಲಿ ಲಾಕ್ ಆಗಿದ್ದ ಸಿ ಟಿ ರವಿಗೆ ಕೊನೆಗೂ ಬಿಗ್ ರಿಲೀಫ್ ಸಿಕ್ಕಿದೆ. ರಾಜ್ಯದಲ್ಲಿ ಭಾರಿ ಹೈಡ್ರಾಮಾ ನಂತರ ಬೇಲ ಜೈಲ ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಹಲವು ಅಂಶಗಳನ್ನು ಉಲ್ಲೇಖಿಸಿರೋ ಹೈಕೋರ್ಟ್ ತಕ್ಷಣ ರಿಲೀಸ್ಗೆ ಆದೇಶ ಹೊರಡಿಸ್ತು. ಏನೆಲ್ಲ ಆಯಿತು ನಿನ್ನೆಯಿಂದ ಇವತ್ತಿನ ತನಕ ಒಂದು ರಿಪೋರ್ಟ್. ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ಸಿ ಟಿ ರವಿ ರಿಲೀಸ್. ಸರ್ಕಾರದ ಆತುರದಿಂದ ಮುಜುಗರಕ್ಕೀಡಾದ್ರ ಪೊಲೀಸ್. ಹೀಗೆ ಶುರುವಾಗಿದ್ದ ಗಲಾಟೆ ರಾಜ್ಯಾದ್ಯಂತ ಭಾರಿ ಹೈಡ್ರಾಮಾಗೆ ಸಾಕ್ಷಿಯಾಯಿತು. ಪೊಲೀಸ್ ಜೀಪ್, ಬೆಳಗಾವಿಯ ರಸ್ತೆ, ಪೊಲೀಸ್ ಠಾಣೆಗಳೇ ಡ್ರಾಮಾ ಸೆಂಟರ್ಗಳಾಗಿ ಬಿಟ್ಟಿದ್ವು. ಇದಕ್ಕೆಲ್ಲ ಹೈಕೋರ್ಟ್ ಆದೇಶ ಸದ್ಯಕ್ಕೆ ಬ್ರೇಕ್ ಹಾಕಿದೆ. ಹೌದು, ನಿನ್ನೆ ಸಂಜೆಯಿಂದ ಪೊಲೀಸ್ ವಶದಲ್ಲಿದ್ದ ಸಿ ಟಿ ರವಿಗೆ ಹೈಕೋರ್ಟ್ ಗುಡ್ ನ್ಯೂಸ್ ಕೊಟ್ಟಿದೆ. ಮಧ್ಯಂತರ ಜಾಮೀನು ನೀಡಿರೋ ಹೈಕೋರ್ಟ್ ತಕ್ಷಣವೇ ರಿಲೀಸ್ ಮಾಡುವಂತೆ ಆದೇಶ ಹೊರಡಿಸಿದೆ. ಈ ಹಂತದಲ್ಲಿ ಹಲವು ಅಂಶಗಳು ಸಿ ಟಿ ರವಿ ಮಧ್ಯಂತರ ಜಾಮೀನಿಗೆ ಕಾರಣವಾದವು. ಸಿ ಟಿ ರವಿ ರಿಲೀಸ್ಗೆ ಕಾರಣ 41A ಅಡಿಯಲ್ಲಿ ನೋಟಿಸ್ ನೀಡಿರುವ ಬಗ್ಗೆ ದಾಖಲೆಗಳಿಲ್ಲ. ಪೊಲೀಸರು ಬಂಧಿಸಿದಾಗ ಸಿ ಟಿ ರವಿಗೆ ಗಾಯವಾಗಿದೆ. ಇದರ ಚಿಕಿತ್ಸೆ ವಿಚಾರದ ಬಗ್ಗೆ ಸರಿಯಾಗಿ ನಮೂದಿಸಿಲ್ಲ. ಆದರೆ ಸ್ಕ್ಯಾನಿಂಗ್ ಮಾಡಿಸಿರುವ ಕುರಿತು ವರದಿಯಲ್ಲಿದೆ ಎಂದು ಸಿ ಟಿ ರವಿ ಪರ ವಕೀಲರು ವಾದ ಮಂಡಿಸಿದ್ರು. ಈ ವೇಳೆ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ನ ಎಡಿಟರ್ ಇನ್ ಚೀಫ್ ಅರ್ನಬ್ ಗೋಸ್ವಾಮಿ ವಿರುದ್ಧದ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ವಕೀಲ ಸಂದೇಶ್ ಚೌಟಾ ಉಲ್ಲೇಖಿಸಿದ್ರು. ಇನ್ನು ಒಂದು ಕಡೆ ಸಿಟಿ ರವಿ ರಿಲೀಸ್ ಆಗುತ್ತಿದ್ದಂತೆ ಚಿಕ್ಕಮಗಳೂರು ಸೇರಿದಂತೆ ಹಲವೆಡೆ ಸಂಭ್ರಮಾಚರಣೆ ಜೋರಾಗಿತ್ತು.
ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. CT ರವಿ ಒಂದು ನೀಚ ಮಾತನ್ನು, ಹೇಳಬಾರದ ಮಾತನ್ನು ಹೇಳಿದರು ಅನ್ನುವುದ ಆರೋಪದ ಮೇಲೆ FIR ದಾಖಲಾಗತ್ತೆ. ಪೊಲೀಸ್ ಅರೆಸ್ಟ್ ಮಾಡ್ತಾರೆ. ಪೊಲೀಸ್ ಅರೆಸ್ಟ್ ಆದ ನಂತರ ನಿನ್ನೆ ರಾತ್ರಿಯಿಂದ ಇವತ್ತು ಸಂಜೆ ತನಕ ನಡೆದಂಥ ಪ್ರಹಸನ ನಂತರ ಹೈಕೋರ್ಟ್ಗೆ ಹೋಗಬೇಕಾಯಿತು. ಹೈಕೋರ್ಟ್ ಎಲ್ಲಿದ್ದಾರೆ ಅಲ್ಲಿಯೇ ಬಿಡುಗಡೆ ಮಾಡಬೇಕು ಅಂತ ಆದೇಶವನ್ನು ಕೊಟ್ಟತ್ತೆ. ಆಮೇಲೆ ಅವರ ತಲೆಗೆ ಪೆಟ್ಟಾಗತ್ತೆ. ಆ ನಂತರ ಅಂದರೆ ರಾತ್ರಿ ಹೊತ್ತಲ್ಲಿ ಅವರು ಹೇಳ್ತಾರೆ 3 ತಾಲೂಕು 3 ಜಿಲ್ಲೆನೇ ಸುತ್ತಾಡಿಸಿದ್ರು, 200-300 ಕಿಲೋಮೀಟ್ರ್ ಆ ಕಡೆ ಈ ಕಡೆ ಕರ್ಕೊಂಡೋದ್ರು. ಯಾಕೆ? ಯಾರ್ದೋ ಫೋನನ್ನು ಅವರು ಫಾಲೋ ಮಾಡ್ತಾಯಿದ್ರು ಪೊಲೀಸರು. ಎಲ್ಲ ವಿಚಾರಗಳು. ಮತ್ತೊಂದು ಕಡೆ BJP ಹೋರಾಟ, ಕಾಂಗ್ರೆಸ್ನವರ ಹೋರಾಟ, ಪ್ರತಿಕೃತಿ ದಹನ ಎಲ್ಲವೂ ಆಗೋಯ್ತು. ಪೊಲೀಸ್ ಕೈಯಲ್ಲಿ ಲಾಕ್ ಆಗಿದ್ದ CT ರವಿಗೆ ಕೊನೆಗೂ ಬಿಗ್ ರಿಲೀಫ್ ಸಿಕ್ಕಿದೆ. ರಾಜ್ಯದಲ್ಲಿ ಭಾರಿ ಹೈಡ್ರಾಮಾ ನಂತರ ಬೇಲ ಜೈಲ ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಹಲವು ಅಂಶಗಳನ್ನು ಉಲ್ಲೇಖಿಸಿರೋ ಹೈಕೋರ್ಟ್ ತಕ್ಷಣ ರಿಲೀಸ್ಗೆ ಆದೇಶ ಹೊರಡಿಸ್ತು. ಏನೆಲ್ಲ ಆಯಿತು ನಿನ್ನೆಯಿಂದ ಇವತ್ತಿನ ತನಕ ಒಂದು ರಿಪೋರ್ಟ್. ಹೈಕೋರ್ಟ್ ಆದೇಶದ ಬೆನ್ನಲ್ಲೇ CT ರವಿ ರಿಲೀಸ್. ಸರ್ಕಾರದ ಆತುರದಿಂದ ಮುಜುಗರಕ್ಕೀಡಾದ್ರ ಪೊಲೀಸ್. ಹೀಗೆ ಶುರುವಾಗಿದ್ದ ಗಲಾಟೆ ರಾಜ್ಯಾದ್ಯಂತ ಭಾರಿ ಹೈಡ್ರಾಮಾಗೆ ಸಾಕ್ಷಿಯಾಯಿತು. ಪೊಲೀಸ್ ಜೀಪ್, ಬೆಳಗಾವಿಯ ರಸ್ತೆ, ಪೊಲೀಸ್ ಠಾಣೆಗಳೇ ಡ್ರಾಮಾ ಸೆಂಟರ್ಗಳಾಗಿ ಬಿಟ್ಟಿದ್ವು. ಇದಕ್ಕೆಲ್ಲ ಹೈಕೋರ್ಟ್ ಆದೇಶ ಸದ್ಯಕ್ಕೆ ಬ್ರೇಕ್ ಹಾಕಿದೆ. ಹೌದು, ನಿನ್ನೆ ಸಂಜೆಯಿಂದ ಪೊಲೀಸ್ ವಶದಲ್ಲಿದ್ದ CT ರವಿಗೆ ಹೈಕೋರ್ಟ್ ಗುಡ್ ನ್ಯೂಸ್ ಕೊಟ್ಟಿದೆ. ಮಧ್ಯಂತರ ಜಾಮೀನು ನೀಡಿರುವ ಹೈಕೋರ್ಟ್ ತಕ್ಷಣವೇ ರಿಲೀಸ್ ಮಾಡುವಂತೆ ಆದೇಶ ಹೊರಡಿಸಿದೆ. ಈ ಹಂತದಲ್ಲಿ ಹಲವು ಅಂಶಗಳು CT ರವಿ ಮಧ್ಯಂತರ ಜಾಮೀನಿಗೆ ಕಾರಣವಾದವು. CT ರವಿ ರಿಲೀಸ್ಗೆ ಕಾರಣ 41A ಅಡಿಯಲ್ಲಿ ನೋಟಿಸ್ ನೀಡಿರುವ ಬಗ್ಗೆ ದಾಖಲೆಗಳಿಲ್ಲ. ಪೊಲೀಸರು ಬಂಧಿಸಿದಾಗ CT ರವಿಗೆ ಗಾಯವಾಗಿದೆ. ಇದರ ಚಿಕಿತ್ಸೆ ವಿಚಾರದ ಬಗ್ಗೆ ಸರಿಯಾಗಿ ನಮೂದಿಸಿಲ್ಲ. ಆದರೆ ಸ್ಕ್ಯಾನಿಂಗ್ ಮಾಡಿಸಿರುವ ಕುರಿತು ವರದಿಯಲ್ಲಿದೆ ಎಂದು CT ರವಿ ಪರ ವಕೀಲರು ವಾದ ಮಂಡಿಸಿದ್ರು. ಈ ವೇಳೆ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ನ ಎಡಿಟರ್ ಇನ್ ಚೀಫ್ ಅರ್ನಬ್ ಗೋಸ್ವಾಮಿ ವಿರುದ್ಧದ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ವಕೀಲ ಸಂದೇಶ್ ಚೌಟ ಉಲ್ಲೇಖಿಸಿದ್ರು. ಇನ್ನು ಒಂದು ಕಡೆ CT ರವಿ ರಿಲೀಸ್ ಆಗುತ್ತಿದ್ದಂತೆ ಚಿಕ್ಕಮಗಳೂರು ಸೇರಿದಂತೆ ಹಲವೆಡೆ ಸಂಭ್ರಮಾಚರಣೆ ಜೋರಾಗಿತ್ತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.